ತಕ್ಷಣ ಕರೆದು ಸಂಪೂರ್ಣವಾಗಿ 27% ವೇತನ ಆಯೋಗ ಕಟ್ಟಲ್ವಾ. ಸೊ NPSಗೋಸ್ಕರ ಇಡೀ ರಾಜ್ಯ ಬಂದ್ ಮಾಡುವಂತ ವ್ಯವಸ್ಥೆ ಮುಂದಿಸಲಾದ್ರೆ ಬಹುಶಃ ಆ ಕಾರಣ ಅದು ಅಂತಿಮ. ಅಂದ್ರೆ ಕಳೆದ 2-3 ಸರ್ಕಾರಗಳು ಬದಲಾಗಿದ್ರು ಕೂಡ ಎಲ್ಲ ಆಶ್ವಾಸನೆ ಕೊಡೋದಾಯ್ತು, ಯಾವುದು ಕೂಡ ಅಂತಿಮವಾಗಿ ಕೊಡಕ ಭರವಸೆಯನ್ನು ಈಡೇರಿಸುವಂತ ಯಾವುದೇ ಸರ್ಕಾರಗಳು ಆಗಲಿಲ್ಲ. NPS ನೌಕರ ಸಂಘ ಕೆಲಸವನ್ನ ಮಾಡಲಿಕ್ಕೆ ಅಡಿ ಇಟ್ಟಿದೆ. ಈ ವಿಚಾರವಾಗಿ ರಾಜ್ಯದ 100 ಸಂಘಟನೆಗಳು ನಮ್ಮೊಟ್ಟಿಗೆ ಇದಾವೆ. ಇದು ಆ ಹಾದಿ ತಪ್ಪಿರೋ ಕಾರಣಕ್ಕಾಗಿ ಇವತ್ತು ನಾವು ಇತ್ತೀಚೆಗೆ ಬಹುಶಃ ನಾವು NPS ನೌಕರರಿಗೆ ಮೋಸ ಮಾಡಬೇಕಾಗುತ್ತೆ ಅಂತೇಳಿ ಮತ್ತೆ ನಮ್ಮ ಮನಸ್ಸಿನಲ್ಲ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ರೆ 8 ವರ್ಷ ಹಾಗೆ ನಾವು ಕೂಡ 10 ವರ್ಷದಿಂದ ಸಂಘಟನೆನ ಕಟ್ಟಿ ಬೆಳೆಸ್ತವನೇ ಮುಂಚೂಣಿಯಲ್ಲಿ ಹುಟ್ಟಾಕಿದವರು ನಾವೇ ಅದನ್ನು. ಸೊ ಕಾಲಾಂತರದಲ್ಲಿ ಅದು ಹಾದಿ ತಪ್ಪಿದ ಕಾರಣಕ್ಕಾಗಿ 7ನೇ ವೇತನಾಗ NPS ನೌಕರ ಸಂಘ ಏನು ಕೆಲಸ, DA ಏನು ಕೆಲಸ ನಮ್ಮ NPS ನೌಕರ ಸಂಘಕ್ಕೆ ಅದು ಮಾಡೋದಾಗಿದ್ದರೆ ಅದಕ್ಕಾಗಿ ಸಂಘಟನೆಗಳಿದೆ. 100 ನೌಕರ ಸಂಘಟನೆಗಳು ಅದಕ್ಕಾಗಿ ಇರೋದು, ಆ ಕೆಲಸ ಮಾಡಬೇಕು. ಅದು NPS ಸಂಘದ ಕೆಲಸ ಅಲ್ಲ. ಕರ್ನಾಟಕ ರಾಜ್ಯ NPS ನೌಕರ ಸಂಘ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ತಮ್ಮೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ NPS ಜಾರಿಯಾಗಿ 18 ವರ್ಷಗಳು ಕಳೆದು ಹೋಗಿದ್ರು ಕೂಡ ಇನ್ನೂ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದ ಪರಿಣಾಮವಾಗಿ ಕರ್ನಾಟಕ ರಾಜ್ಯ NPS ನೌಕರ ಸಂಘ ನಿರಂತರ ಹೋರಾಟದಲ್ಲಿ ತೊಡ್ಕೊಂಡು ಏನೂ ಆಗೋದಿಲ್ಲ ಅನ್ನೋಂಥದ್ದನ್ನು ಇವತ್ತು ಪ್ರತಿಯೊಂದು ವಲಯದಲ್ಲೂ ಕೂಡ ಪ್ರತಿಯೊಬ್ಬರೂ ಕೂಡ NPS ಬಗ್ಗೆ ಮಾತನಾಡುವ ನಿಟ್ಟಿನಲ್ಲಿ ಒಂದು ಕಾರ್ಯತಂತ್ರವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈಗ ಕಳೆದ 2-3 ಸರ್ಕಾರಗಳು ಬದಲಾಗಿದ್ರು ಕೂಡ ಎಲ್ಲ ಆಶ್ವಾಸನೆ ಕೊಡೋದಾಯಿತು, ಯಾವುದು ಕೂಡ ಅಂತಿಮವಾಗಿ ಕೊಡಕ ಭರವಸೆಯನ್ನು ಈಡೇರಿಸುವಂಥ ಯಾವುದೇ ಸರ್ಕಾರಗಳು ನಮ್ಗೆ ಆಗಲಿಲ್ಲ. NPS ನೌಕರ ಸಂಘ ಕೆಲಸವನ್ನು ಮಾಡಲಿಕ್ಕೆ ಅಡಿ ಇಟ್ಟಿದೆ. ಈ ವಿಚಾರವಾಗಿ ರಾಜ್ಯದ 100 ಸಂಘಟನೆಗಳು ನಮ್ಮೊಟ್ಟಿಗೆ ಇದ್ದಾವೆ. ಸುಮಾರು ವೃಂದ ಸಂಘಗಳಿದ್ದಾವೆ. ಆ ಸಂಘನ ಒಟ್ಟುಗೂಡಿಸಿಕೊಂಡು ಸರ್ಕಾರ ನೌಕರ ಸಂಘ ಇರ್ಬೋದು, ಸಚಿವಾಲಯ ನೌಕರ ಸಂಘ ಇರ್ಬೋದು, ಶಿಕ್ಷಕ ಸಂಘಟನೆಗಳಿರ್ಬೋದು, ಅನೇಕ ಸಂಘಟನೆಗಳನ್ನು ಒಟ್ಟುಗೂಡಿಸಿಕೊಂಡು ಒಂದು ವೇದಿಕೆ ಕರೆತಂದು NPS ಅನ್ನು ರದ್ದು ಮಾಡುವಲ್ಲಿ ನಿರಂತರವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಆಗಿತ್ತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ನವದೆಹಲಿಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ BP ಸಿಂಗ್ ರಾವತ್ ಅವರ ನೇತೃತ್ವದಲ್ಲಿ ರಾಜೇಂದ್ರ ಭವನದಲ್ಲಿ ನಡೆದಂತಹ ರಾಷ್ಟ್ರೀಯ ಕಾರ್ಯಕ್ರಮದಲ್ಲೂ ಕೂಡ ರಾಜಸ್ಥಾನ, ಛತ್ತೀಸ್ಗಢ ರದ್ದಾಗಿರುವ ರಾಜ್ಯಗಳ ಅಧ್ಯಕ್ಷರು ಕೂಡ ಬಂದಿದ್ರು. ಅಲ್ಲಿ ಏನಾಯಿತು ನಮ್ಮ ಅನಿಸ್ಬೋದು, ಕನ್ನಡದಲ್ಲಿ ಕೂತ್ಕೊಂಡು NPS ರದ್ದಾಯ್ತಂತ ರಾಜಸ್ಥಾನದಲ್ಲಿ ಹೌದಾ ಅಲ್ವಾ ಅಂತ ಅನುಮಾನ ಇರ್ತಿತ್ತು. ನಮ್ಮ ಸಜ್ಜನ್ ಸಿಂಗ್ ರಾಜಸ್ಥಾನದ ಅಧ್ಯಕ್ಷರು ಅವ್ರನ್ನು ಕೂಡ ನಾವು ಮಾತಾಡಿಸಲಾಗಿ ಅದನ್ನು ಕೂಡ ನಾವು ಬೈಟ್ ತಗೊಂಡ್ವಿ. ಅಲ್ಲಿ ಏನಾಗಿದೆ ಪರಿಸ್ಥಿತಿ ಆಗಿದೆ, NPS ರದ್ದಾಗಿದೆ, ಬಟ್ ನಮ್ಮ NPS ಹಣ ಮಾತ್ರ ವಾಪಸ್ ಬಂದಿಲ್ಲ, ಬಟ್ ಸರ್ಕಾರ OPS ಅನ್ನು ಜಾರಿ ತರುವಲ್ಲಿ ಯಶಸ್ವಿಯಾಗಿದೆ ಅನ್ನೋಂಥದ್ದು ಅಲ್ಲಿ ಬಂತು. ಮುಂದಿನ ದಿವಸದಲ್ಲಿ ಹರಿಯಾಣ, ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲಿ ರ್ಯಾಲಿ ಮಾಡುವ ಮೂಲಕ ಇಡೀ ದೇಶಾದ್ಯಂತ ಒಂದು NPS ಅನ್ನು ಸಂಪೂರ್ಣವಾಗಿ ರದ್ದು ಮಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸಂಘ ಕೂಡ ಮುನ್ನಡೆಯನ್ನು ಇಡ್ತಾ ಇದೆ. ಉದ್ದೇಶ ಇಷ್ಟೇ, ದೇಶದಲ್ಲಿ 6 ರಾಜ್ಯಗಳು OPS ಅನ್ನು ಜಾರಿ ತಂದ ಮೇಲೆ ಉಳಿದ ರಾಜ್ಯಗಳಿಗೆ ಕಷ್ಟ ಆಗ್ಲಿಕ್ಕಿಲ್ಲ. ಈ ಹೋರಾಟವನ್ನು ಇಲ್ಲಿ ಬಿಡಬಾರ್ದು. ಇನ್ನೊಂದು ಆಲೋಚನೆ ಮಾಡಿ, ಬಹುಶಃ NPS ಅನ್ನು ಕೇಂದ್ರ ಸರ್ಕಾರ ಮಾಡ್ತದೆ ಅಥವಾ ರದ್ದು ಮಾಡಲ್ಲ ಅನ್ನೋ ಒಂದು ಹೇಳಿಕೆ ಕಳೆದ 5-6 ವರ್ಷ ಹಿಂದೆ ಇತ್ತು. ಆದರೆ ಇವತ್ತು ಆಲೋಚನೆ ಮಾಡಬೇಕಾಗಿದ್ದು, ಕೇಂದ್ರ ಸರ್ಕಾರವೂ ಕೂಡ NPS ಸರಿ ಇಲ್ಲ ಅನ್ನೋದನ್ನ ಕೂಡ 10 ವರ್ಷದಿಂದ ಸಂಘಟನೆನ ಕಟ್ಟಿ ಬೆಳೆಸ್ತವನೇ ಮುಂಚೂಣಿಯಲ್ಲಿ ಹುಟ್ಟಾಕಿದವರು ನಾವೇ ಅದನ್ನ. ಬದಲಾದ ಕಾಲಘಟ್ಟದಲ್ಲಿ ಬಹುಶಃ ನಮ್ಮ ಉದ್ದೇಶ ಏನಾಗಿತ್ತು, ನಮ್ಮ ಬ್ಯಾನರ್ ಉದ್ದೇಶ ಏನಿತ್ತು NPS ನೌಕರ ಸಂಘದ್ದು ಅಂದರೆ ಒಂದೇ ಅಜೆಂಡಾ, ಒಂದೇ ವಿಷಯಕ್ಕಾಗಿ ಸಂಘಟನೆ ಕಟ್ಟಿದ್ವಿ ನಾವು. ಸೊ ಕಾಲಾಂತರದಲ್ಲಿ ಅದು ಹಾದಿ ತಪ್ಪಿದ ಕಾರಣ 7ನೇ ವೇತನಾಗ NPS ನೌಕರ ಸಂಘ ಏನು ಕೆಲಸ, DA ಏನು ಕೆಲಸ ನಮ್ಮ NPS ನೌಕರ ಸಂಘಕ್ಕೆ ಅದು ಮಾಡೋದಾಗಿದ್ದರೆ ಅದಕ್ಕಾಗಿ ಸಂಘಟನೆಗಳಿದ್ದಾವೆ. 100 ನೌಕರ ಸಂಘಟನೆಗಳು ಅದಕ್ಕಾಗಿ ಇರೋದು, ಆ ಕೆಲಸ ಮಾಡಬೇಕು. ಅದು NPS ಸಂಘದ ಕೆಲಸ ಅಲ್ಲ. ಆ ಸಿದ್ಧಾಂತಗಳು ಮೈಮರೆತ ಕಾರಣಕ್ಕಾಗಿ ಮತ್ತು ಅಲ್ಲೊಂದಷ್ಟು ಕಹಿ ಘಟನೆಗಳು ನಡೆದ ಕಾರಣಕ್ಕಾಗಿ ಹಾದಿ ತಪ್ಪಿರೋ ಕಾರಣಕ್ಕಾಗಿ ನಾವು 1 ವರ್ಷ ನೋಡಿದ್ವಿ. ಕಳೆದ 1 ವರ್ಷ ಆಯಿತು ಬಹುಶಃ ನಾವು ಸಂಘಟನೆಯಿಂದ ಹೊರಗೆ ಬಂದು ಹೊರ ಹಾಕಿದ್ರು ಸೆಕೆಂಡ್ರಿ. ಆದರೆ 1 ವರ್ಷ ಆದಮೇಲೂ ಕೂಡ ನಾವು ಸುಮ್ಮನೆ ಇದ್ವಿ. ಯಾಕೆ ಸುಮ್ಮನೆ ಇದ್ವಿ ಅಂತಂದರೆ, ಈ ಕ್ಯಾಬಿನೆಟಲ್ಲಿ ಆಗುತ್ತೆ, 2ನೇ ಕ್ಯಾಬಿನೆಟಲ್ಲಿ ಆಗುತ್ತೆ, 3ನೇ ಕ್ಯಾಬಿನೆಟಲ್ಲಿ ಆಗುತ್ತೆ ಅಂತ ಕಾಗೆ ಹಾರಿಸಿದ್ರಲ್ಲ ಕ್ಯಾಬಿನೆಟ್ ಕಾಗೆನಾ. ಸೊ 48 ಕ್ಯಾಬಿನೆಟ್ಗಳು ಆದಮೇಲೂ ಕೂಡ 1.5 ವರ್ಷ ಆದಮೇಲೂ ಕೂಡ NPS ರದ್ದಾಗಿಲ್ಲ. ಆ ಕಾರಣಕ್ಕೆ ತಾಳ್ಮೆಯಿಂದ ಇದ್ವಿ ನಾವು ಸಂಘಟಕನಾಗಿ. NPS ನಾನು ಹೊರಗಿದ್ದು ಸಂಘಟನೆ OPS ಬರುತ್ತೆ ಅಂದರೆ ಅದಕ್ಕೂ ಖುಷಿ ಪಡೋಕೆ ರೆಡಿಯಾಗಿದ್ವಿ ನಾವು. ಯಾವಾಗ 1.5 ವರ್ಷದಿಂದ ಆ ವಿಚಾರವನ್ನು ಬದಿಗಿಟ್ಟು ಚುನಾವಣೆ, ಜಾತಿ ವಿಷಯಗಳು ಬೇರೆ ಬೇರೆ ಇದು ಆ ಹಾದಿ ತಪ್ಪಿರೋ ಕಾರಣಕ್ಕಾಗಿ ಇವತ್ತು ನಾವು ಇತ್ತೀಚೆಗೆ ಒಂದು ಆಲೋಚನೆಯನ್ನು ಮಾಡಿ
ರಾಷ್ಟ್ರೀಯ ಅಧ್ಯಕ್ಷರು BP ಸಿಂಗ್ ರಾವತ್ ಅವರು ನಮ್ಮ ನೌಕರ ಸಂಘದ ಕಾರ್ಯಕ್ರಮ ಬಂದಾಗ ಒಂದು ಆಲೋಚನೆ ಮಾಡಿ ಹೀಗೆ ಬಿಟ್ಟರೆ ಬಹುಶಃ ನಾವು NPS ನೌಕರರಿಗೆ ಮೋಸ ಮಾಡಿದಾಗುತ್ತೆ ಅಂತೇಳಿ ಮತ್ತೆ ನಮ್ಮ ಮನಸ್ಸಿನಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡಿದವರು 8 ವರ್ಷದಿಂದ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದಂತೆಲ್ಲ ಕೂತ್ಕೊಂಡು ಸಮಾನ ಮನಸ್ಕರು ಕೂತ್ಕೊಂಡು ಏನು ಯೋಚನೆ ಮಾಡಿದ್ವಿ, ಹೀಗೆ ಬಿಟ್ಟರೆ ಆಗಲ್ಲ, ನಾವು ಇದಕ್ಕೊಂದು ಸಂಘಟನೆ ಶುರು ಮಾಡಿ ಎಲ್ಲ ಸಂಘಟನೆ ಒಂದು ವೇದಿಕೆ ತಂದು ಅಂತಿಮವಾಗಿ OPS ತರಬೇಕು ಅನ್ನೋ ಕಾರಣಕ್ಕಾಗಿ ಈ ಕೆಲಸವನ್ನು ನಾವು ಕೈಗೆತ್ಕೊಂಡು ಕಮಿಟಿ ವಿಚಾರದಲ್ಲಿ ಇದು 3ನೇ ಕಮಿಟಿ. ಮೊದಲನೇದು ಬೆಳಗಾವಿಯಲ್ಲಿ ಒಂದು ಕಮಿಟಿ ಆಯಿತು, ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಿದ್ರು. ಅವತ್ತು ಕಮಿಟಿ ಮಾಡಿ 2 ತಿಂಗಳಿಗೆ ಸರ್ಕಾರ ಬಿದ್ದೋಯ್ತು. ಮೊನ್ನೆ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಕಮಿಟಿ ಆಯಿತು, 1 ತಿಂಗಳಿಗೆ ಸರ್ಕಾರ ಅವಧಿ ಮುಗಿದೋಯ್ತು. ಅದಕ್ಕೆ ಏಕ ಸದಸ್ಯ ಕಮಿಟಿ ಇದ್ವು 2 ಕೂಡ. ಈ 3ನೇ ಕಮಿಟಿಯಲ್ಲಿ ಒಂದಷ್ಟು ಏನು ಅನಿಸ್ಬೋದು, ನಾವು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಹತ್ತಿರದಲ್ಲಿ ಹೋದಾಗ, ಸುಮಾರು ಸರಿ ಹೋದಾಗ ಕಾಂಗ್ರೆಸ್ ಗೌರ್ಮೆಂಟ್ ಮಾತು ಕೊಟ್ಟಿತ್ತು ರದ್ದು ಮಾಡಬೇಕಾಗಿತ್ತು 5 ರಾಜ್ಯದಲ್ಲಿ ಮಾಡಿದ ಹಾಗೆ. ಬಟ್ ಮಾನ್ಯ ಮುಖ್ಯಮಂತ್ರಿ ಹೇಳೋದು ಇಲ್ಲ, ಒಂದು ಸಮಿತಿ ತಗೊಂಡು ನಾನು ಮಾಡೋದು ಗ್ಯಾರಂಟಿ ಅಂತ ಹೇಳಿರತಕ್ಕಂಥದ್ದು, ನೀವು ಕೊಡ್ತೀನಿ ಅಂತ. 5 ಜನ IAS ಅಧಿಕಾರಿಗಳು ಒಳಗೊಂಡಂಥ ಸಮಿತಿ ಇದು. ಒಂದು ಈ 2 ಸಮಿತಿಗೂ 3ನೇ ಸಮಿತಿ ವ್ಯತ್ಯಾಸ ಹೇಳ್ತಾರೆ ನಿಮಗೆ. ಇದು 5 ಜನ IAS ಅಧಿಕಾರಿಗಳು ಒಳಗೊಂಡಂಥ ಸಮಿತಿ. ಜೊತೆಗೆ ಕಾಂಗ್ರೆಸ್ ಗೌರ್ಮೆಂಟು NPS ರದ್ದು ಮಾಡಿ OPS ಕೊಡ್ತೀವಿ ಅಂತೇಳಿ ತಮ್ಮ ಚುನಾವಣೆ ಪೂರ್ವ ಪ್ರಣಾಳಿಕೆಯಲ್ಲಿ ಹಾಕೊಂಡಿರ್ತಕ್ಕಂಥ 3ನೇ ಅಂಶ. 4ನೇದು ಇದಕ್ಕೆ ಸರ್ಕಾರಕ್ಕೆ 4 ವರ್ಷದ ಆಯುಷ್ ಇದೆ. ಸೊ ನಮಗೆ ಈ 3 ಅಂಶಗಳು ಸಹಕಾರಿ ಆಗ್ತಾ ಇದ್ದಾವೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಒಂದೇ, 7ನೇ ವೇತನ ತಗೊಳ್ಳಿ, ನಮ್ಮ ಮೇಲೆ ವಿಶ್ವಾಸ ಇಡಿ, ಇದನ್ನ ಸಮಿತಿನ ವರದಿ ಬಂದ ತಕ್ಷಣ ನಾನು ಖಂಡಿತ ಮಾಡ್ತೀನಿ ಅಂತ ನಮ್ಮ ಉದ್ದೇಶ. ಅದೇ ಕಾರಣಕ್ಕೆ ಹೇಳಿಕೊಟ್ಟೆ. ಯಾಕೆ ಇವತ್ತು ನಾವು ಸಂಘಟನೆ ಕೈ ಇಟ್ಕೊಂಡ್ವಿ ಅಂತಂದ್ರೆ, ವರದಿ ಮಾಡಿದ ಮೇಲೆ ವರದಿ ಕೊಡಬೇಕು ಆಗಿದ್ದು ವರದಿ 5 ಜನ IAS ಅಧಿಕಾರಿಗಳ ಸಮಿತಿ ಇದು. ಆ ವರದಿನೂ ಕೂಡ ನಾವು ಬೆನ್ನತ್ತೀವಿ, ಸಮಿತಿಯನ್ನು ಬೆನ್ನತ್ತೀವಿ. ಆ ಸಮಿತಿಯಿಂದ ವರದಿಯನ್ನು ಕೊಡಿಸೋ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಒಂದಷ್ಟು ಸ್ವಲ್ಪ ದಿವಸದಲ್ಲಿ ಮಾಡ್ತೀವಿ. ಒಂದು ವೇಳೆ ನಾವು ಅಂದ್ಕೊಳ್ಬೋದು ಸಮಿತಿ ವರದಿ ಕೊಡದೇ ಇದ್ರು ಮುಂದಿನ ದಿನಗಳಲ್ಲಿ ಹೇಗೆ 7ನೇ ವೇತನ ಆಯೋಗಕ್ಕೆ ಇಡೀ ರಾಜ್ಯ ಬಂದಾಯಿತು ಅಂದ ತಕ್ಷಣ ಒಂದು ದಿವಸದಲ್ಲಿ 17% ಹೈಯರ್ ಕೊಡಲಿಲ್ಲ. ಮೊನ್ನೆ ಚಿಕ್ಕಮಗಳೂರು ಒಂದು ಕರೆ ಕೊಟ್ಟು ಇನ್ನೂ ಬಂದೇ ಆಗಿದ್ದಿಲ್ಲ ರಾಜ್ಯ, ತಕ್ಷಣ ಕರೆದು ಸಂಪೂರ್ಣವಾಗಿ 27% ವೇತನ ಆಯೋಗ ಕೊಟ್ಟರಲ್ವಾ. ಸೊ NPSಗೋಸ್ಕರ ಇಡೀ ರಾಜ್ಯ ಬಂದ್ ಮಾಡುವಂಥ ವ್ಯವಸ್ಥೆ ಮುಂದಿನ ದಿನಗಳಾದರೆ ಬಹುಶಃ ಆ ಕಾರಣ ಅದು ಅಂತಿಮ. ಆದರೆ ಸರ್ಕಾರದ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಕೊಂಡು ಸಮಿತಿಯನ್ನು ನಿರೀಕ್ಷೆ ಮಾಡ್ತೇವೆ.